Hello everyone, welcome back Fashion Boutique Course. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೀರೆಯಿಂದ ಬ್ಲೌಸ್ ಪೀಸ್ ಅನ್ನು ಕಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೇನಪ್ಪ ಇದು ತುಂಬಾ ಸಿಂಪಲ್ ಆಗಿರುತ್ತೆ, ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರಲ್ಲ ಅಂತ ನಿಮಗೆ ಅನ್ನಿಸ್ಬೋದೇನೋ. ಬಟ್ ಇದು ಕೆಲವೊಬ್ಬರಿಗೆ ಸೀರೆ ಫಾಲ್ಸ್ ಹಚ್ಚಕ್ಕೆ ಬರುತ್ತೆ, ಜಿಜಾಬ್ ಮಾಡ್ಕೋತಾರೆ, ಅದ್ರ ಜೊತೆಗೆ ಕುಚ್ಚ ಎಲ್ಲ ಹಾಕ್ತಾರೆ. ಬಟ್ ಬ್ಲೌಸ್ ಪೀಸ್ ಕಟ್ ಮಾಡುವಾಗ ಸ್ವಲ್ಪ ಭಯ ಬೀಳ್ತಾರೆ, ಯಾವ ರೀತಿ ಕಟ್ ಮಾಡೋದು, ಹೇಗೆ ಏನು ಅಂತ ಹೇಳಿ. ಮತ್ತು ಅವರಿಗೊಂದು ಐಡಿಯಾ ಬರಲಿ ಅಂತ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಚಿಕ್ಕ ಚಿಕ್ಕ ಒಂದು ಇನ್ಫಾರ್ಮೇಷನ್ ಆದರೂ ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದರಲ್ಲಿ ಇದೆ. ಸೊ ಹಾಗಾಗಿ ಈ ವಿಡಿಯೋನ ಎಂಡ್ ತನಕ ನೋಡಿ, ಅದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ಮುಂದೆ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ನಾನು ಹಾಕುವಂಥ ವಿಡಿಯೋಗಳನ್ನು ಫಸ್ಟ್ ಟೈಮ್ ನೀವು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಗ್ರೀನ್ ಕಲರ್ ಹಾಗೂ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಇರುವಂತಹ ಒಂದು ಬಾರ್ಡರ್ ಸ್ಯಾರಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇದರ ಬ್ಲೌಸ್ ಪೀಸನ್ನು ಕಟ್ ಮಾಡಿ ನಾನು ತೋರಿಸ್ತೀನಿ. ಹಾಗೆ ಕಟ್ ಮಾಡುವಾಗ ಏನೆಲ್ಲ ನಾವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ಯಾಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದರೆ, ಕೆಲವರಿಗೆ ಜಿಗ್ಜಾಗ್ ಮಾಡ್ಕೊಳ್ತಾರೆ, ಸ್ಯಾರಿಗೆ ಫಾಲ್ ಕೂಡ ಹತ್ತಾರೆ, ಹಾಗೆ ಕುಚ್ಚು ಕೂಡ ಕಟ್ತಾರೆ. ಆದರೆ ಬ್ಲೌಸ್ ಹೊಲಿಲಿಕ್ಕೆ ಬರೋಲ್ಲ ಅಂತ ಅಂದವರು ಟೈಲರಿಗೆ ಸ್ಯಾರಿ ಹಾಗೂ ಬ್ಲೌಸನ್ನು ಬೇರೆ ಮಾಡಿ ಕೊಡುವಾಗ ಸ್ವಲ್ಪ ಡೌಟ್ ಇರುತ್ತೆ. ಸೊ ಆ ಒಂದು ಡೌಟನ್ನು ಇಲ್ಲಿ ಕ್ಲಿಯರ್ ಮಾಡಬೇಕು ಅನ್ನೋ ಸಲುವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ಈ ಸೀರೆಯನ್ನು ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಸಾಮಾನ್ಯವಾಗಿ ಸೀರೆಯಲ್ಲಿ ನಾವು 3 ಥರನಾಗಿ ಬ್ಲೌಸ್ ಪೀಸನ್ನು ಕಟ್ ಮಾಡ್ಬೋದು. ಇವಾಗ ಈ ಸೀರೆಯಲ್ಲಿ ಮೊದಲಿಗೆ ತೋರಿಸ್ತೀನಿ. ಇದು ಇವಾಗ ಸೆರಗನ್ನು ನೀವು ನೋಡ್ತಾ ಇರೋದು. ಸೆರಗನ್ನು ನೀವು ಕ್ಲೀನಾಗಿ ಚೆಕ್ ಮಾಡಿದಾಗ ಸೆರಗಿನ ಎಂಡ್ ಆದಮೇಲೆ ಅದಕ್ಕೂ ಮುಂದೆ ಮತ್ತು ಸೀರೆಯ ಲೆಂತ್ ಎಷ್ಟು ಹೋಗಿದೆ ಅಂತ ನೀವು ನೋಡ್ಕೋಬೇಕು. ಇವಾಗ ಈ ಸೀರೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಇಲ್ಲಿ ಸೆರಗು ಎಂಡ್ ಆದಮೇಲೆ ಸೀರೆಯ ಲೆಂತ್ ಅಲ್ಲಿ ಎಂಡ್ ಆಗಿದೆ. ಅಂದರೆ ಸೀರೆಯ ಸೆರಗಿನ ನಂತರ ಮತ್ತೆ ನಮಗೆ ಬಟ್ಟೆ ಪೀಸ್ಗಳು, ಅಂದರೆ ಸೀರೆಯ ಪೀಸ್ಗಳು ನಮಗೆ ಕಾಣಿಸ್ತಾ ಇಲ್ಲ. ಸ್ವಲ್ಪ 5 ಇಂಚಿನಷ್ಟು ಮಾತ್ರ ಇದೆ ಬಿಟ್ಟರೆ ಮತ್ತೆ ಜಾಸ್ತಿ ನಮಗೆ ಇಲ್ಲಿ ಎಕ್ಸ್ಟ್ರಾ ಪೀಸನ್ನು ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ಸೆರಗಿನ ಸೈಡ್ ನಮಗೆ ಬ್ಲೌಸ್ ಪೀಸ್ ಸಿಗ್ತಾ ಇಲ್ಲ ಅಂತ ಅರ್ಥ. ಈ ಸೀರೆಯ ಮೈ ಬಣ್ಣ ನೋಡಿ, ಇದು ಗ್ರೀನ್ ಕಲರ್ ಇದೆ. ಓಕೆ, ಬಾಡಿಗೆ ಬಂದು ಗ್ರೀನ್ ಕಲರ್ ಬರುತ್ತೆ, ಹಾಗೆ ಸೆರಗಿಗೆ ಮತ್ತು ಬಾರ್ಡರಿಗೆ ಬ್ಲೂ ಕಲರ್ ಬರ್ತಾ ಇದೆ. ಹಾಗಾಗಿ ಬ್ಲೌಸ್ ಪೀಸು ಇದರಲ್ಲಿ ಸಾಮಾನ್ಯವಾಗಿ ನಾವು ಏನು ಅನ್ಕೋಬೇಕು ಅಂತಂದರೆ ಬ್ಲೂ ಕಲರಲ್ಲೂ ಇರ್ಬೋದು ಅಥವಾ ಗ್ರೀನ್ ಕಲರಲ್ಲಿ ಕೂಡ ಇರ್ಬೋದು. ಓಕೆ, ಇವಾಗ ಸೆರಗಿನ ಸೈಡಲ್ಲಿ ನಮಗೆ ಬಟ್ಟೆ ಪೀಸ್ ಉಳಿದಿಲ್ಲ, ಹಾಗಾಗಿ ಇಲ್ಲಿ ನಮಗೆ ಬ್ಲೌಸ್ ಪೀಸ್ ಸಿಗ್ತಾ ಇಲ್ಲ ಅಂತ ಅರ್ಥ. ಇವಾಗ ನಾವೇನು ಮಾಡಬೇಕು ಅಂತಂದರೆ ಸಾರಿಯನ್ನು ಓಪನ್ ಮಾಡೋಣ. ಓಕೆ, ಇವಾಗ ಸಾರಿಯನ್ನು ಓಪನ್ ಮಾಡಿ ಎಂಡಲ್ಲಿ, ಅಂದರೆ ನಾವೇನು ಸೊಂಟದ ಬದಿಗೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಸೀರೆ ಉಡುವಾಗ ಸಿಗ್ತೀವಲ್ವ, ಅಂದರೆ ಸೆಕ್ಸ್ತೀವಲ್ವ, ಆ ಸೈಡಲ್ಲಿ ನಮಗೇನಾದರೂ ಬ್ಲೌಸ್ ಪೀಸ್ ಸಿಗುತ್ತಾ ಅಂತ ನೋಡೋಣ. ಓಕೆ, ಸಾಮಾನ್ಯವಾಗಿ ಕೆಲವೊಂದು ಸೀರೆಗಳಲ್ಲಿ ಕೊಡ್ತಾರೆ, ಸೆರಗಿನ ಸೈಡೇ ಇರುತ್ತೆ, ಕೆಲವೊಂದು ಸೀರೆಯಲ್ಲಿ ಇರೋದಿಲ್ಲ. ಇವಾಗ ನೀವು ಈ ಸೈಡು ಜಿಗ್ಜಾಗಿಗೆ ಏನೇನು ಬೇಕೋ ಅಷ್ಟು ಬಟ್ಟೆಯನ್ನು ಬಿಟ್ಬಿಟ್ಟು ನೀವು ಕಟ್ ಮಾಡ್ಕೋಬಹುದು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ಟ್ರೈಟಾಗಿ ನಾವು ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಜಿಗ್ಜಾಗ್ಗೆ ಮತ್ತು ಏನಕ್ಕೆ ಆದರೂ ನೀವು ಝರಿ ಬಾರ್ಡ್ರ್ ಎಂಡಲ್ಲಿ ಕಟ್ ಮಾಡ್ಕೋಬೋದು. ಸ್ವಲ್ಪ ಜಾಗ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು, ಅದು ಚೆನ್ನಾಗಿರುತ್ತೆ. ನೀವು ಆಮೇಲೆ ಇಲ್ಲಿ ಕುಚ್ಚನ್ನು ಕಟ್ಕೋಬಹುದು. ಇವಾಗ ಈ ಸೈಡ್ ನಮಗೆ ಬ್ಲೌಸ್ ಪೀಸ್ ಇಲ್ಲ ಅಂತ ಅರ್ಥ ಆಯಿತು. ಓಕೆ, ಒಮ್ಮೆ ನಿಮಗೆ ಇದರಿಂದ ಈಚೆಗೆ 1 ಮೀಟರಷ್ಟು ಅಥವಾ 85 ಎಷ್ಟೋ ಸೆಂಟಿಮೀಟರಷ್ಟು ಎಕ್ಸ್ಟ್ರಾ ಪೀಸ್ಗಳು ಇತ್ತು ಅಂತಂದರೆ ಖಂಡಿತ ಅದೇ ಬ್ಲೌಸ್ ಪೀಸ್ ಆಗಿರುತ್ತೆ. ನೀವು ಇಲ್ಲಿ ಸೀರೆ ಅಂಚಿಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ನೆಕ್ಸ್ಟ್ ಉಳಿದದ್ದನ್ನು ಕಟ್ ಮಾಡಿ ಅದನ್ನು ಬ್ಲೌಸ್ ಪೀಸ್ ಆಗಿ ನೀವು ಟೈಲರ್ಗಳಿಗೆ ಕೊಡ್ಬೋದು. ಓಕೆ, ಇವಾಗ ಈ ಸೀರೆಯಲ್ಲಿ ನಮಗೆ ಈ ಸೆರಗಿನ ಎಂಡಲ್ಲಿ ನಮಗೆ ಬಟ್ಟೆ ಪೀಸ್ ಉಳಿದಿಲ್ಲ. ಹಾಗಾದರೆ ಇವಾಗ ಏನು ಮಾಡಬೇಕು ಅಂತಂದರೆ ಈ ಸೀರೆಯನ್ನು ಇವಾಗ ಓಪನ್ ಮಾಡ್ತಾ ಹೋಗೋಣ. ಫುಲ್ ಓಪನ್ ಮಾಡ್ತಾ ಹೋಗಬೇಕು. ಇವಾಗ ಏನು ಮಾಡಬೇಕು ಅಂದರೆ ನೋಡಿ, ಸೀರೆಯನ್ನು ನಾವು ಉಡುವಾಗ ಎಲ್ಲಿ ಸಿಕ್ಕಿಸ್ತೀವೋ ಆ ಭಾಗದ ಸೈಡ್ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮುಂದೆ ಒಂದು ಸಜೆಷನ್ ಕೂಡ ನಿಮಗೆ ಕೊಡ್ತೀನಿ. ಅದ್ರ ಜೊತೆಗೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೆಕ್ಸ್ಟ್ ನಾನು ಹಾಕುವಂಥ ವಿಡಿಯೋಗಳನ್ನು ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲೇ ಬೆಲ್ ಐಕಾನ್ ಬರುತ್ತೆ, ಅದರ ಮೇಲೆ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಯಾಕೆಂದರೆ ನೆಕ್ಸ್ಟ್ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನನ್ನ ಚಾನಲ್ನಲ್ಲಿ ನಿಮಗೆ ಯೂಟ್ಯೂಬ್ನವರು ಒಂದು ನೋಟಿಫಿಕೇಷನ್ ಅಥವಾ ಮೆಸೇಜನ್ನು ಕಳಿಸ್ತಾರೆ. ಇವಾಗ ನಾನು ನೋಡಿ ಸೀರೆಯನ್ನು ಓಪನ್ ಮಾಡಿದ್ದೀನಿ ಫುಲ್ಲಾಗಿ.
ಓಕೆ, ಇದು ಸೆರಗಿನ ಸೈಡಲ್ಲ, ಈ ಕಡೆ ಸೀರೆ ಉಡುವಾಗ ನಾವು ಏನು ಸಿಕ್ಕಿಸ್ತೀವಿ ಸೊಂಟಕ್ಕೆ ನೋಡಿ, ಆ ಸೈಡಲ್ಲಿರೋದು. ಇಲ್ಲಿ ನಿಮಗೆ ಬ್ಲೂ ಕಲರ್ ಪೀಸ್ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದು ನಮಗೆ ಮೈ ಬಣ್ಣ ಏನು ಗ್ರೀನ್ ಕಲರ್ ಇದೆ, ಹಾಗೆ ಸೆರಗಿನ ಬಣ್ಣ ಬ್ಲೂ ಹಾಗೂ ಬಾರ್ಡರ್ ಬ್ಲೂ ಇರೋದ್ರಿಂದ ಇಲ್ಲಿ ಬ್ಲೌಸ್ ಪೀಸನ್ನು ನಮಗೆ ಬ್ಲೂ ಕಲರಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದು ಇವಾಗ ಬ್ಲೌಸ್ ಪೀಸು. ಈ ಕಡೆ ಬಂದಿರುವಂಥದ್ದು ಬ್ಲೌಸ್ ಪೀಸ್ ಅಂತ ನಾವು ಈಸಿಯಾಗಿ ತಿಳ್ಕೊಬೋದು. ಕೆಲವೊಂದು ಸೀರೆಗಳಲ್ಲಿ ಬ್ಲೌಸ್ ಪೀಸನ್ನು ಈ ಸೈಡೇ ಕೊಟ್ಟಿರ್ತಾರೆ, ಅದಕ್ಕೆ ರನ್ನಿಂಗ್ ಬ್ಲೌಸ್ ಪೀಸ್ ಅಂತ ಕೂಡ ಹೇಳ್ತಾರೆ. ನೋಡಿ, ಇಲ್ಲಿ ನಾನು ಯಾವ ರೀತಿ ತೋರಿಸಿದ್ದೀನಿ ಅಂದರೆ ಇದು ರನ್ನಿಂಗ್ ಬ್ಲೌಸ್ ಪೀಸ್ ಅಂತ ಹೇಳ್ತಾರೆ. ಅಂತ ಅಂದರೆ ನಿಮಗೆ ಸೆರಗಿನ ಕಲರಲ್ಲಿ ಕೂಡ ಇರೋದಿಲ್ಲ, ಬಾರ್ಡರ್ ಕಲರಲ್ಲಿ ಕೂಡ ಇರೋದಿಲ್ಲ, ಕೇವಲ ಮೈ ಬಣ್ಣದಲ್ಲೇ ಇರುತ್ತೆ. ಸೀರೆಯ ಲೆಂತ್ ಜಾಸ್ತಿಯಾಗಿ ಕೊಟ್ಟಿರ್ತಾರೆ. ಓಕೆ, ಸೀರೆಗೆ ನಿಮಗೆ ಎಷ್ಟು ಒಂದು 5 ಮೀಟ್ರು 5.5 ಮೀಟ್ರ್ ತನಕ ಇಟ್ಬಿಟ್ಟು ನಂತರ ಉಳಿದಂತಹ ಬಟ್ಟೆಯನ್ನು ಬ್ಲೌಸ್ ಪೀಸ್ಗಾಗಿ ಅಂತಲೇ ಬಿಟ್ಟಿರ್ತಾರೆ. ಇವಾಗ ಈ ಸೀರೆಯನ್ನು ನಾನು ಬ್ಲೌಸ್ ಪೀಸ್ ತೆಗಿಬೇಕು ಅಂತ ಕಟ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಇವಾಗ ನಮಗೇನಾದರೂ ಡಿಸೈನ್ ಬೇಕು, ಒಮ್ಮೆ ನಾವು ಏನಾದರೂ ವರ್ಕ್ ಮಾಡಿಸ್ತೀವಿ ಅಂತ ಅಂದರೆ ಟೈಲರ್ಗಳಿಗೆ ಕೊಡುವಾಗ ನಮಗೆ ಮೈ ಬಣ್ಣ ಯಾವ ರೀತಿ ಇದೆ ಅನ್ನೋದು ಗೊತ್ತಿರೋದಿಲ್ಲ ಟೈಲರ್ಗಳಿಗೆ ಅಲ್ವಾ. ಆವಾಗ ನೀವೇನು ಮಾಡಬೇಕು ಅಂತ ಅಂದರೆ ಬ್ಲೌಸ್ ಪೀಸನ್ನು ಕರೆಕ್ಟ್ ನೇರಕ್ಕೆ ಕಟ್ ಮಾಡ್ದೇನೆ, ಆ ಬ್ಲೂ ಕಲರ್ ಇವಾಗ ಕಾಣಿಸ್ತಾ ಇದೆ ಅದಕ್ಕೆ ನೇರಕ್ಕೆ ಕಟ್ ಮಾಡಿದೆ, ಸ್ವಲ್ಪ ನೀವು ಮೈ ಬಣ್ಣದ ಸೈಡ್ ಕೂಡ ಒಂದು ಅರ್ಧ ಇಂಚು 1 ಇಂಚು ಅಷ್ಟು ನೀವು ಕಟ್ ಮಾಡಿ ಅವರಿಗೆ ಕೊಟ್ಟರೆ ಈಸಿ ಆಗುತ್ತೆ. ಏನಾದರೂ ಜರ್ದೋಸಿ ಅಂದರೆ ಆರಿ ಎಂಬ್ರಾಯ್ಡ್ರಿ ವರ್ಕ್ ಏನಾದರೂ ಅವ್ರು ಮಾಡೋರಿದ್ದರೆ ಅವರಿಗೆ ಈಸಿ ಆಗುತ್ತೆ. ಇವಾಗ ಇಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಇದಕ್ಕೆ ಇದೆ ಈ ಬ್ಲೌಸಿಗೆ, ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ತಾ ಇದ್ದೀನಿ. ಒಂದು 8 to 10 ಇಂಚಷ್ಟು ನಾನು ಜಾಸ್ತಿ ಕಟ್ ಮಾಡ್ತಾ ಇದ್ದೀನಿ. ಆ ಸೀರೆ ಏನು ಇದು ಗಿಡ್ಡ ಬೀಳೋಲ್ವಾ ಅವರಿಗೆ ಉಡ್ಲಿಕ್ಕೆ ಅಂತ ಕೇಳ್ಬೋದು ನೀವು. ತುಂಬ ವೀಕ್ ಆಗಿರೋದ್ರಿಂದ ಅವರಿಗೆ ಇದು ಗಿಡ್ಡ ಬೀಳೋದಿಲ್ಲ. ಓಕೆ, ಹಾಗಾಗಿ ತುಂಬ ದಪ್ಪ ಆಗಿದ್ದರೆ ನೀವು ಸೀರೆ ಕಟ್ ಮಾಡುವಾಗ ಸ್ವಲ್ಪ ವಿಚಾರ ಮಾಡಿಕೊಂಡು, ಅಂದರೆ ಹಳೆ ಸೀರೆ ಯಾವುದಾದ್ರೂ ಇತ್ತು ಅಂದರೆ ಒಂದು ಸಲ ಸೆರಗಿನ ಸೈಡಿಂದ ಹಿಡಿತಾ ಬಂದು ಅದರ ಲೆಂತನ್ನು ನೋಡಿಕೊಂಡು ನೀವು ಕಟ್ ಮಾಡೋದು ಒಳ್ಳೆಯದು. ಇವಾಗ ಬ್ಲೌಸ್ ಪೀಸನ್ನು ಕಟ್ ಮಾಡಾಗಿದೆ. ಇವಾಗ ಟೋಟಲ್ ಆಗಿ ಸಾರಿ ಬ್ಲೌಸ್ ಪೀಸು ಒಂದು ಸೆರಗಿನ ಕಡೆ ಇರುತ್ತೆ ಸೀರೆಯಲ್ಲಿ, ಅಥವಾ ನಾವು ಸೀರೆಯನ್ನು ಉಡುವಾಗ ಎಲ್ಲಿ ಸಿಕ್ಕಿಸ್ತೀವೋ ಆ ಕಡೆ ಕೂಡ ಇರುತ್ತೆ. ಅದು ಸೆರಗಿನ ಕಲರಲ್ಲಿ ಕೂಡ ಇರ್ಬೋದು, ಅಥವಾ ನೀವು ಮೈ ಬಣ್ಣ ಏನಿರುತ್ತೆ ಅದರಲ್ಲಿ ಕೂಡ ಇರಬಹುದು. ಸೊ ಹಾಗಾಗಿ ನೀವು ಅದನ್ನು ನೋಡಿಕೊಂಡು ಕಟ್ ಮಾಡಿ ತೆಗೀರಿ. ಹಾಗೆ ನೀವು ಆರಿ ಎಂಬ್ರಾಯ್ಡ್ರಿಗೆ ಕೊಡ್ತೀರಾ ಅಥವಾ ಯಾವುದಾದ್ರೂ ಪ್ಯಾಚ್ ವರ್ಕ್ ಡಿಸೈನಿಗೆ ನೀವು ಆ ಬ್ಲೌಸನ್ನು ಕೊಡ್ತೀರಾ ಅಂತ ಅಂದರೆ ಸ್ವಲ್ಪ ಮೈ ಬಣ್ಣ ಇರೋ ಸೈಡ್ ಕೂಡ ಕಟ್ ಮಾಡಿ ಅವರಿಗೆ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಜನ ಬ್ಲೌಸ್ ಪೀಸ್ ಕಟ್ ಮಾಡಲಿಕ್ಕೆ ಬರದೇ ಇರೋರಿಗೆ ಧೈರ್ಯ ಇವಾಗ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಏನಾದರೂ ನಿಮಗೆ ಇದರಲ್ಲಿ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ, ನಾನು ಅಲ್ಲಿ ಉತ್ತರ ನೀಡ್ತೀನಿ. ಅದ್ರ ಜೊತೆಗೆ ನಿಮಗೆ ಇನ್ನೂ ಯಾವ ರೀತಿಯ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ಸ್ಟಿಚಿಂಗ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೀವು ಕೇಳ್ಬೋದು. ನಾನು ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಹಾಗಾದರೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಉಪಯುಕ್ತ ಮಾಹಿತಿ ಅಂತ ಅನಿಸಿದರೆ ಶೇರ್ ಮಾಡಿ, ಅದರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.